ನೋಡು, ಈ ಹುಲ್ಲಿನ ಹೆಸರು ಪೋಗೋನಥೆರಮ್ ಅಂತ. ಆಯಿತಾ, ಕನ್ನಡದಲ್ಲಿ ಇದಕ್ಕೆ ಹೆಸರು ಇದೆಯಲ್ಲೋ ಗೊತ್ತಿಲ್ಲ, ಹೆಚ್ಚಿನ ಪಕ್ಷ ಇರೋಲ್ಲ. ಇಲ್ಲದೆ ಹೋದರೆ ನೀನೇ ಒಂದು ಹೆಸರು ಕೊಟ್ಬಿಡು. ಓಕೆ, ನೋಡ್ಕೊ ಈಗ ಬಾಯ್ಲಿ ಕಾಣುತ್ತಾ ಹೂವು? ಸಣ್ಣ ಡೆಲಿಕೇಟ್ ಹೂವು. ಬೆಳಕು ಜಾಸ್ತಿ ಆಯ್ತಾ ಬಿಸಿಲು? ಈಗ ನೋಡ್ಕೊ. ಓಕೆ, ಮೀಸೆ ಥರ ಗೋಲ್ಡನ್ ಕಲರು. ಅದು ಅರಳಿರೋ ಹೂವು. ಓಕೆ, ಇದು ಮೊಗ್ಗು. ಕಾಣುತ್ತಾ? ಮೊಗ್ಗು ಒಂಥರ ಕಡ್ಡಿ ಟೈಪು. ಬರ್ತಾ ಬರ್ತಾ ಅರಳುತ್ತದು. ಆಮೇಲೆ ಇಲ್ಲಿ 2-3 ಹೂ ಇದೆ ಇಲ್ಲಿ. ಓಕೆ, ಕಾಣುತ್ತಾ? ಎಲೆ ನೋಡ್ಕೊ, ಆ್ಯಂಗಲ್ಲು ಎಲ್ಲ. ಎಲೆಯಲ್ಲಿ ಜಾಯಿಂಟ್ ಆಗುತ್ತೆ, ಅಲ್ಲಿ ಕೂದಲಿದೆ, ಕಾಣುತ್ತಾ? ನೋಡು ಇಲ್ಲಿ. ಇಲ್ಲಿ ಕಾಣುತ್ತಾ ಈಗ ಇಲ್ಲಿ? ಸಣ್ಣ ಸಣ್ಣ ಕೂದಲು, ಅದೊಂದು ಗುರ್ತು. ಮೇಲೆ ಬಂದಂಗೆ ಹೂವು ಓಪನ್ ಆಗುತ್ತೆ, ಗೋಲ್ಡನ್ ಕಲರು ಹೂವು. ಇದು ಈ ಹುಲ್ಲಿಂದು. ಓಕೆ, ಇದು ಪಾಟೆಡ್ ಪ್ಲಾಂಟ್ ಥರ ಬೇರೆ ಬೇರೆ ದೇಶದಲ್ಲಿ ಸಾಕ್ತಾರೆ ಇದನ್ನ. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ, ಓಷಿಯಾನಿಕ್ ಐಲ್ಯಾಂಡ್ಸ್ ಅಂತ ಇದೆ, ಇಂಡಿಯನ್ ಓಷನೆಲ್ಲ ದ್ವೀಪಗಳಿದ್ದಾವೆ, ಅಲ್ಲೆಲ್ಲ ಬರುವಂಥ ಒಂದು ಹುಲ್ಲು. ಮತ್ತು ಇದು ಓಷಿಯಾನಿಕ್ ಐಲ್ಯಾಂಡ್ಸು ಮತ್ತು ಏಷ್ಯನ್ ಕಂಟ್ರೀಸ್ ಕೆಲವದು. ಏಷ್ಯನ್ ಕಂಟ್ರೀಸ್ ಯಾವುದು ಅಂದರೆ ನಮ್ಮ ಭಾರತ, ಚೈನಾ, ಜಪಾನ್ ತನಕ ಇದೆ ಇದು. ಭಾರತ, ಚೈನಾ, ಜಪಾನು, ಮಲೇಷ್ಯಾ, ಇಂಡೋನೇಷ್ಯಾ ಅಂತ ಅಲ್ಲೆಲ್ಲ ಹೊಳೆ ಬದಿ ಬಂಡೆಗಳಿರ್ತಾವಲ್ಲ, ಆ ಬಂಡೆಗಳಲ್ಲಿ ಕೊಟ್ರೆಗಳಲ್ಲಿ ಅಂತಲ್ಲಿ ಬೆಳೆಯೋ ಒಂದು ಹುಲ್ಲು. ಸೊ ಇದು ಇದೆಲ್ಲ ಜಾಸ್ತಿ ಇರಲ್ಲ ಅಲ್ಲಿ, ಏನಂದರೆ ಮಣ್ಣೆಲ್ಲ ಜಾಸ್ತಿ ಇರಲ್ಲ, ಸ್ವಲ್ಪ ಮಣ್ಣು, ಅದಕ್ಕೆ ಸಣ್ಣ ಹುಲ್ಲು ಇದು. ಓಕೆ, ಆಮೇಲೆ ಇದೊಂದು ಶೋ ಹುಲ್ಲು. ಇನ್ನು ಚೆನ್ನಾಗಿ ಸಾಕಿದರೆ 1 ಅಡಿ ಎಲ್ಲ ಬರುತ್ತೆ, 1-1.5 ಅಡಿ ಬರುತ್ತೆ. ಇದು ನಮ್ಮ ಹತ್ರ ನಾ ಬೆಳೆದಿರೋದು ಇದು 1 ವರ್ಷ ಆಯ್ತು ಇದಕ್ಕೆ. ಇನ್ನು ಸ್ವಲ್ಪ ನೀಟಾಗಿ ಬೆಳೆದ್ರೆ, ಮತ್ತು ಬೀಜದಿಂದ ಮಲ್ಟಿಪ್ಲೈ ಮಾಡೋದು ಕಲ್ತ್ಕೊಂಡ್ರೆ ಟ್ರೇಯಲ್ಲೆಲ್ಲ ಮಾಡ್ಕೋಬೋದು. ಇದು ಎಲ್ಲಿ ಯಾವ ಥರ ಯೂಸ್ ಮಾಡ್ಬೋದು ಅಂದರೆ, ಪಾಟಲ್ಲಿ ಹಾಕ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಬದಿಯಲ್ಲಿ, ಪಾಂಡ್ ಸೈಡಲ್ಲಿ ಅಂಥಲ್ಲೆಲ್ಲ ಶೋ ಆಗಿ ಇಡ್ಬೋದು, ಶೋ ಗ್ರಾಸ್. ಓಕೆ, ಆಮೇಲೆ ಇದು ಆಲ್ರೆಡಿ ಸಿಗುತ್ತೆ, ಕೆಲವು ಇಂಟರ್ನೆಟ್ಟಲ್ಲೆಲ್ಲ 1-2 ಕಡೆ ಕೊಡ್ತಾರಂತೆ, ನಾವು ಇಟ್ಕೋಬೋದು. ಪೋಗೋನಥೆರಮ್ ಅಂತ ಇದ್ರ ಹೆಸರು, ಜೀನಸ್ ಹೆಸರು. ಎಕ್ಸಾಕ್ಟ್ ಸ್ಪೀಷೀಸ್ ಹೆಸರು ನಾನು ವಿಡಿಯೋ ಟೈಟ್ಲಲ್ಲೇ ಬರೆದಿರ್ತೀನಿ, ನೀವು ನೋಡ್ಕೊ. 3-4 ಪೋಗೋನಥೆರಮ್ ಸ್ಪೀಷೀಸ್ ಮಾತ್ರ ಇರೋದು, ಜಾಸ್ತಿ ಇಲ್ಲ ಇದರಲ್ಲಿ. ಸಣ್ಣ ಕುಟುಂಬ ಇದು. ಗಾಟ್ ಇಟ್? ಸೊ ಪೋಗೋನಥೆರಮ್ಮು ನಮ್ಮ ಕರ್ನಾಟಕದ್ದು ವೆಸ್ಟರ್ನ್ ಘಾಟ್ಸಲ್ಲಿ, ಕುದುರೆಮುಕ್ಕು, ಆಮೇಲೆ ಆಗುಂಬೆ, ಕರಾವಳಿ ಏರಿಯಾದಲ್ಲಿ, ಪಶ್ಚಿಮ ಘಟ್ಟದ ಹತ್ತಿರ ಹರಿಯೋ ನೀರಿನ ಬದಿಯಲ್ಲಿ ಬಂಡೆಗಳು, ಪೊಟ್ರೆಗಳಲ್ಲಿ ಸೈಡಲ್ಲಿ ಬರೋ ಒಂದು ಹುಲ್ಲು. ಎಸ್.